ಕನ್ನಡ ಹೋರಾಟಗಾರ. 1975ರಲ್ಲಿ ನಡೆದ ಈ ಘಟನೆ ಈಗಲೂ ನನ್ನ ಕಣ್ಮುಂದೆ ಆಗಾಗ ಸುಳಿದು ಮಾಯವಾಗುತ್ತಿರುತ್ತದೆ. ಆಗಿನ್ನೂ ನಾನು ಬೆಂಗಳೂರಿನ ಹೊಸಹಳ್ಳಿ, ಇಂದಿನ ವಿಜಯನಗರ ಯ ಈ ಉದಯ ವಿದ್ಯಾಸಂಸ್ಥೆಯಲ್ಲಿ 2ನೇ ಕ್ಲಾಸು ಓದುತ್ತಿದ್ದೆ ಅನ್ನಿಸುವ ನೆನಪು ಮುಸುಕಾಗಿದೆ. ಅದು ಸೆಪ್ಟೆಂಬರ್ ತಿಂಗಳ ಎಂಥದ್ದೋ ಒಂದು ತಾರೀಖು. ಅಂದಹಾಗೆ ಅಂದು ಶುಕ್ರವಾರ ಹಾಗೂ ಯಾವುದೋ ಕಾರಣಕ್ಕಾಗಿ ನಮಗೆ ಸ್ಕೂಲಿಗೆ ರಜಾ ಇತ್ತು ಎನ್ನುವುದಷ್ಟೇ ಇಂದು ನನ್ನ ನೆನಪಿನ ಖಜಾನೆಯ ತಳದಲ್ಲಿ ಬಿಕರಿಯಾಗಿ ಬಿದ್ದಿರುವ ನೆನಪಿನ ತುಣುಕುಗಳು. ನಾವು ಬಾಡಿಗೆ ಇದ್ದ ಮನೆಯ ಪಕ್ಕದ ಮನೆಯಲ್ಲಿ ಬಾಬು ಎನ್ನುವ ಹುಡುಗ ಇದ್ದ. ಅವನು ನನ್ನ ಕ್ಲಾಸ್ಮೇಟ್ ಆದ ಕಾರಣ ಸ್ಕೂಲು ಮುಗಿದ ಮೇಲೆ ದಿನದ ಅಷ್ಟು ಹೊತ್ತು ಜೊತೆಯಲ್ಲಿಯೇ ಕಾಲ ಕಳೆಯುತ್ತಿದ್ದೆವು. ಶುಕ್ರವಾರದ ಅಂದು ಸಹ ಬೀದಿಯ ಎಲ್ಲಾ ಗೆಳೆಯರು ಸೇರಿ ಬೆಳ್ಳಂಬೆಳಿಗ್ಗೆಯೇ ಕ್ರಿಕೆಟ್ ಆಡತೊಡಗಿದ್ದೆವು. ಬೆಳಿಗ್ಗೆ ಸುಮಾರು 8 ಗಂಟೆಯಿಂದ ಮಧ್ಯಾಹ್ನ 1ರವರೆಗೆ ಆಟವಾಡಿ ಇನ್ನೇನು ಮನೆ ಸೇರಬೇಕು ಎನ್ನುವಾಗ ಬಾಬು ನನ್ನನ್ನು ಪಕ್ಕಕ್ಕೆ ಕರೆದು ಏದುಸಿರು ಬಿಡುತ್ತಾ ಗುಟ್ಟಾಗಿ ಕಿವಿಯಲ್ಲಿ ಉಸುರತೊಡಗಿದ. ಪ್ರಕಾಶ, ಇವತ್ತು ಸಂಜೆ 5 ಗಂಟೆಗೆ ನಮ್ಮ ಮನೆಗೆ ವಾಟಾಳ್ ನಾಗರಾಜ್ ಬರುತ್ತಿದ್ದಾರೆ ಕಣೋ. ನೀನು ಬೇಕಾದರೆ ಬರಬಹುದು. ಆದರೆ ಈ ಸುದ್ದಿಯನ್ನು ಯಾರಿಗೂ ಹೇಳಬೇಡ. ಉದಯಣ್ಣ, ಭಾರತಿ ಅಕ್ಕ, ಸುನಂದ ಅಕ್ಕ ಮತ್ತು ಅಪ್ಪನ 4-5 ಕೊಲೀಗ್ಸ್ ಅಷ್ಟೇ ಬರುವುದು. ನೀನು ಬರುತ್ತಿರುವುದನ್ನು ಅಪ್ಪನಿಗೆ ಹೇಳಿಲ್ಲ. ಹಿತ್ತಲಿನ ಬಾಗಿಲು ತೆರೆದಿರುತ್ತೇನೆ. 5 ಗಂಟೆಯ ಒಳಗೆ ಮನೆಗೆ ಬಂದು ಬಿಡು, ಆಯ್ತಾ? ಅಂದ ಹಾಗೆ ನಿಮ್ಮ ಅಜ್ಜಿಗೂ ಈ ವಿಷಯ ಹೇಳಬಾರದು. ಗಾಡ್ ಪ್ರಾಮಿಸ್ ಎನ್ನುತ್ತಾ ನನ್ನಿಂದ ಬಲವಂತವಾಗಿ ಆಣೆಯನ್ನು ತೆಗೆದುಕೊಂಡು ಇನ್ನೇನು ಮನೆಗೆ ಬರ್ಕಿಸು ಹೇಳುವನಿದ್ದ. ಅವನನ್ನು ತಡೆದ ನಾನು, ಬಾಬು, ಯಾರೋ ಅದು ವಾಟಾಳ್ ನಾಗರಾಜ್ ಅಂದರೆ. ಸಿನಿಮಾ ಹೀರೋ ಏನೋ? ಯಾವ ಪಿಕ್ಚರ್ನಲ್ಲಿ ಮಾಡಿದ್ದಾರೋ ಎನ್ನುವ ಪ್ರಶ್ನೆಯನ್ನು ಪೆಚ್ಚು ಮುಖ ಹೊತ್ತುಕೊಂಡು ಮಾಡಿದೆ. ಏನೋ ಅಪ್ಪ, ನನಗೂ ಅದು ಗೊತ್ತಿಲ್ಲ ಕಣೋ. ಅಪ್ಪ ಅಮ್ಮ ಹೇಳಿದ ಪ್ರಕಾರ ಇಂದು ಸಂಜೆ 6 ಗಂಟೆಗೆ ವಾಟರ್ ಟ್ಯಾಂಕ್ ಮೈದಾನದಲ್ಲಿ ಅವರ ಭಾಷಣ ಇದೆಯಂತೆ. ಅವರನ್ನು ನೋಡಲಿಕ್ಕೆ ಸಾವಿರಾರು ಜನ ಸೇರುತ್ತಾರಂತೆ. ಸಭೆ ಆರಂಭವಾಗುವುದಕ್ಕೆ ಮುಂಚೆ ಒಂದು 10 ನಿಮಿಷ ನಮ್ಮ ಮನೆಗೆ ಹೋಗುತ್ತಾರಂತೆ ಎಂದು ಸರೋಜ ಮೇಡಂ ಕ್ಲಾಸಿನಲ್ಲಿ ಸಮಾಜಶಾಸ್ತ್ರದ ಪಾಠವನ್ನು ಉರುವಲು ಹೊಡೆದು ಹೇಳಿದ ಹಾಗೆ ಕಕ್ಕಿ ತನ್ನ ಮನೆಯ ಕಡೆಗೆ ಓಡಿದ. ಅವನನ್ನು ಕೇಳಬೇಕು ಎನ್ನುವ ಇನ್ನಷ್ಟು ಪ್ರಶ್ನೆಗಳನ್ನು ಮನಸ್ಸಿನಲ್ಲಿಯೇ ಮಾಡಿಕೊಂಡು ಮನೆ ಸೇರಿದೆ. ಸಾಯಂಕಾಲ 4:15 ಗಂಟೆಗೆ ಸರಿಯಾಗಿ ನಮ್ಮ ಮನೆಯ ಕಾಂಪೌಂಡ್ ಹಾರಿ ಬಾಬುವಿನ ಮನೆಯನ್ನು ಹಿಂದಿನ ಬಾಗಿಲಿನಿಂದ ಸೇರಿದೆ. ನನ್ನನ್ನು ಕಂಡು ಖುಷಿಯಾದ ಬಾಬು ಅಕ್ಕಂದಿರ ರೂಮಿಗೆ ಕರೆದೊಯ್ದು ನನ್ನನ್ನು ಕುಳ್ಳಿರಿಸಿದ. ಕನ್ನಡಿ ಮುಂದೆ ನಿಂತು ಮೇಕಪ್ ಮಾಡಿಕೊಳ್ಳುತ್ತಿದ್ದ ಭಾರತಿ ಅಕ್ಕ, ಏನೋ ಪ್ರಕಾಶ್, ಬಾಬು ನಿನಗೂ ಬರಹೇಳಿದ್ದಾನೇನು ಎಂದು ಕೇಳಿದಾಗ ನಾನು ಗಂಗೆತ್ತಿನ ತರಹ ತಲೆ ಅಲ್ಲಾಡಿಸಿದೆ. ಮುಂದಿನ ಸುಮಾರು 15 ನಿಮಿಷದಲ್ಲಿ ರಸ್ತೆಯ ಮೇಲೆ ವಿಪರೀತ ಗದ್ದಲ ಶುರುವಾಯಿತು. ಏನು ಇಷ್ಟೊಂದು ಗಲಾಟೆಯಾಗುತ್ತಿದೆಯಲ್ಲ ಎಂದು ಹಾಲಿನ ಕಿಟಕಿಯಿಂದ ನೋಡಿದವನಿಗೆ ಆಶ್ಚರ್ಯ ಕಾದಿತ್ತು. ನಮ್ಮ ಮನೆ ಇದ್ದದ್ದು 7 ಅಥವಾ 8ನೆಯ ಮುಖ್ಯ ರಸ್ತೆಯಲ್ಲಿ. ಸುಮಾರು 30 ಅಡಿ ಟಾರ್ ರಸ್ತೆಯಲ್ಲಿ ಜನ ಕಿಕ್ಕಿರಿದು ಸೇರಿದ್ದರು. ಎಲ್ಲಿ ನೋಡಿದರೂ ಜನಸಾಗರ. ಸಾವಿರಾರು ಸಂಖ್ಯೆಯಲ್ಲಿದ್ದ ಅಷ್ಟು ದೊಡ್ಡ ಜನಸಂದಣಿಯನ್ನು ನಾನು ಅಲ್ಲಿಯವರೆಗೆ ನೋಡಿರಲೇ ಇಲ್ಲ. ವಾಟಾಳ್ ನಾಗರಾಜ್ ಅವರಿಗೆ ಜೈ, ತಾಯಿ ಭುವನೇಶ್ವರಿಗೆ ಜೈ ಎನ್ನುವ ಜೈಕಾರಗಳು ಕಿವಿಯನ್ನು ಸೀಳುವಷ್ಟು ಜೋರಾಗಿ ಕೇಳಿಬರುತ್ತಿದ್ದವು. ಅಷ್ಟು ಹೊತ್ತಿಗಾಗಲೇ ಕಾರಿನಿಂದ ಇಳಿದ ವಾಟಾಳ್ ನಾಗರಾಜ್ರವರನ್ನು ಒಬ್ಬ ಕಟ್ಟುಮಸ್ತಾದ ಯುವಕ ಹೆಗಲ ಮೇಲೆ ಕೂರಿಸಿಕೊಂಡಿದ್ದ. ಹೆಣ್ಣುಗಂಡೆನ್ನದೆ ನಾ ಮುಂದು ತಾ ಮುಂದುವ ಎಂದು ಜನಗಳು ವಾಟಾಳ್ ದರ್ಶನಕ್ಕಾಗಿ ಮುಗಿಬೀಳುತ್ತಿದ್ದರು. ಸುತ್ತಮುತ್ತಲಿನ ಮನೆಗಳ ಮಾಳಿಗೆಗಳ ಮೇಲೆ ನಿಂತು ನೋಡುತ್ತಿದ್ದ ಮಂದಿ ಬಿಟ್ಟು ಬಿಡದೆ ಜಯಘೋಷಗಳನ್ನು ಮಾಡುತ್ತಿದ್ದರು. ನೋಡುತ್ತಿದ್ದಂತೆ ವಾಟಾಳ್ ಕೊರಳು ಹೂವಿನ ಹಾರಗಳಿಂದ ತುಂಬಿ ಹೋಗಿತ್ತು. ಜನಗಳು ಪ್ರೀತಿಯಿಂದ ಕೊಟ್ಟ ಹಾರ ತುರಾಯಿಗಳನ್ನು ನಾಗರಾಜ್ ಅವರ ಹಿಂಬಾಲಕರು ತೆಕ್ಕೆ ಮಾಡಿ ಬಗಲಲ್ಲಿ ಥೇಟ್ ನಮ್ಮೂರಿನ ಮಂದಿ ಹುಲ್ಲು ಹೊರೆಗಳನ್ನು ಇಟ್ಟುಕೊಳ್ಳುವ ಹಾಗೆ ಇಟ್ಟುಕೊಂಡಿದ್ದರು. ಬಾಬುವಿನ ಮನೆಯ ಗೇಟ್ನವರೆಗೂ ಬಂದ ವಾಟಾಳ್ ನಾಗರಾಜ್ ಗೇಟನ್ನು ತೆಗೆದು ಮನೆಯ ಕಾಂಪೌಂಡ್ ಒಳಗೆ ಬರಲು ಆಗಲೇ ಇಲ್ಲ. ನಾಗರಾಜ್ 1 ಇಂಚು ಮುಂದೆ ಅಡಿ ಇಡದ ಹಾಗೆ ಕಾಂಪೌಂಡ್ ಒಳಗೆ ಜನಸ್ತೋಮ ಕಿಕ್ಕಿರಿದು ನೆರೆದಿತ್ತು. ಬಾಬುವಿನ ತಂದೆ ವಟಾರದಿಂದಲೇ ವಾಟಾಳ್ಗೆ ಕೈಮುಗಿದರು. ಅಷ್ಟು ಹೊತ್ತಿಗೆ ಬಾಬು ಅಮ್ಮ ಗೇಣುದ್ದದ ಒಂದು ಸ್ಟೀಲ್ ಲೋಟದಲ್ಲಿ ಹಬೆಯಾಡುತ್ತಿದ್ದ ಬಿಸಿ ಹಾಲನ್ನು ಹೇಗೋ ಮಾಡಿ ನಿಂತ ಜನಗಳ ಮೂಲಕ ಕೈಯಿಂದ ಕೈಗೆ ವರ್ಗಾಯಿಸಿ ವಾಟಾಳ್ ನಾಗರಾಜ್ಗೆ ತಲುಪಿಸಿದರು. ವಾಟಾಳ್ ಕೈಗೆ ಹಾಲು ತಲುಪುವ ವೇಳೆಗೆ ತುಂಬಿ ತುಳುಕುತ್ತಿದ್ದ ಲೋಟ ಅರ್ಧ ಖಾಲಿಯಾಗಿತ್ತು. ಸುಮಾರು 20 ಜನರ ಕೈಗಳ ಮೂಲಕ ವರ್ಗಾವಣೆಯಾಗಿ ವಾಟಾಳ್ ಕೈ ಸೇರಿದ ಲೋಟದಲ್ಲಿ ಅಷ್ಟು ಹಾಲು ಉಳಿದಿದ್ದೇ ಒಂದು ಪವಾಡ. ಅಷ್ಟು ಹೊತ್ತಿಗಾಗಲೇ ತನ್ನ ಬಿಸಿಯ ತೀವ್ರತೆಯನ್ನು ಸಾಕಷ್ಟು ಕಳೆದುಕೊಂಡಿದ್ದ ಹಾಲನ್ನು ವಾಟಾಳ್ ಗಟಗಟ ಕುಡಿದು ಬಿಟ್ಟರು. ಅಂದು ಸಹ ವಾಟಾಳ್ ಅವರ ವೇಷಭೂಷಣ ಇಂದಿನ ಹಾಗೆಯೇ ಇತ್ತು. ಅದೇ ಎಂಜಿಆರ್ ತರಹದ ದಪ್ಪ ಗ್ಲಾಸಿನ ಕಪ್ಪು ಕನ್ನಡಕ, ತಲೆಯ ಮೇಲೆ ಅವರದೇ ಟ್ರೇಡ್ಮಾರ್ಕ್ ಆದ ಟೋಪಿ. ಹಾಲನ್ನು ಕುಡಿದ ವಾಟಾಳ್ ಸಭೆಗೆ ಹೋಗುವುದು ತಡವಾಗುತ್ತಿದೆ ಎಂದು ತಮ್ಮ ಹಿಂಬಾಲಕರಿಗೆ ಹೇಳಿರಬೇಕು ಅನಿಸುತ್ತದೆ. ನೋಡುತ್ತಿದ್ದಂತೆ ಅಲ್ಲಿಂದ ಸಭೆ ನಡೆಯುವ ಸ್ಥಳಕ್ಕೆ ಜನಸಂದಣಿ ಹೊರಟೇ ಬಿಟ್ಟಿತು.
ನಮ್ಮ ಮನೆಯಿಂದ ಸಭೆ ನಡೆಯುವ ಜಾಗಕ್ಕೆ ಸುಮಾರು 1 ಕಿಮೀ ಅಂತರ ಸೇರಿದ್ದ ಜನ ವಾಟಾಳ್ ಕಾರನ್ನು ಏರದ ಹಾಗೆ ತಡೆದರು. ಸರತಿಯಂತೆ ನಾಗರಾಜ್ ಅವರನ್ನು ಭುಜದ ಮೇಲೆ ಹೊತ್ತೆ ವಾಟರ್ ಟ್ಯಾಂಕ್ ಪಾರ್ಕಿಗೆ ಕೊಂಡೊಯ್ದರು ಅನ್ನಿಸುತ್ತದೆ. 10 ನಿಮಿಷಗಳ ಅವಧಿಯಲ್ಲಿ ಬಾಬುವಿನ ಮನೆಯ ಮುಂದಿನ ಜನ ಗುರುತಿಲ್ಲದ ಹಾಗೆ ಕರಗಿ ಹೋಗಿದ್ದರು. ಬಾಬುವಿನ ಅಪ್ಪ ಅಮ್ಮ ಸಹ ಜನರ ಮಂದೆಯಲ್ಲಿ ಒಂದಾಗಿ ವಾಟಾಳ್ ಭಾಷಣ ಕೇಳಲು ಹೋದರು. ಮನೆಯಲ್ಲಿ ಬಾಬುವಿನ ಅಕ್ಕಂದಿರು, ಬಾಬು ಮತ್ತು ನಾನು ಮಾತ್ರ ಉಳಿದಿದ್ದೆವು. ಭಾರತಿ ಅಕ್ಕ ಆ ಹೊತ್ತಿಗೆ ಕಾಲೇಜು ಕಲಿಯುತ್ತಿದ್ದಳು. ವಾಟಾಳ್ ನಾಗರಾಜ್ ತಮ್ಮ ಮನೆಯ ಒಳಗೆ ಬಾರದೆ ಹೋದ ಕಾರಣ ಆಕೆಗೆ ವಿಪರೀತವಾದ ನಿರಾಶೆಯಾಗಿದ್ದು, ಆಕೆಯ ಹಾವಭಾವ ಮತ್ತು ಮಾತುಗಳಲ್ಲಿ ಅಲಕಿಸುತ್ತಿತ್ತು. ಮುಂದಿನ ಸುಮಾರು ಅರ್ಧ ಗಂಟೆ ಕಾಲ ಭಾರತಿ ಅಕ್ಕ ವಾಟಾಳ್ ನಾಗರಾಜ್ ಅವರನ್ನು ಕುರಿತು ನಮಗೆ ಸಾಕಷ್ಟು ಮಾಹಿತಿ ನೀಡಿದಳು. ಬಾಬು ತಂದೆ XMT ಹಮ್ತ್ ಕಂಪನಿಯ ಯೂನಿಯನ್ನಲ್ಲಿ ಇದ್ದ ಕಾರಣ ವಾಟಾಳ್ ಪರಿಚಯ ಅವರಿಗೆ ಚೆನ್ನಾಗಿಯೇ ಇತ್ತು. ಈ ಸಲಿಗೆಯ ಕಾರಣದಿಂದಲೇ 10 ನಿಮಿಷ ತಮ್ಮ ಮನೆಗೆ ಬಂದು ಹೋಗಬೇಕು ಎನ್ನುವ ಬಾಬು ತಂದೆಯ ವಿನಂತಿಯನ್ನು ವಾಟಾಳ್ ಒಪ್ಪಿದ್ದು. ಭಾರತಿ ಅಕ್ಕನ ಮಾತುಗಳನ್ನು ಬಾಯಿ ಬಿಟ್ಟ ಹಾಗೆಯೇ ಕೇಳುತ್ತಿದ್ದ ನಮಗೆ ವಾಟಾಳ್ ನಾಗರಾಜ್ ಕನ್ನಡ ಹೋರಾಟಗಾರರಲ್ಲಿ ಮುಂಚೂಣಿಯಲ್ಲಿರುವ ಯುವ ನಾಯಕ ಎನ್ನುವುದು ಗೊತ್ತಾಯಿತು. ಅದೆಲ್ಲ ಸರಿ ಅಕ್ಕ, ಕನ್ನಡ ಪರವಾದ ಹೋರಾಟ ಅಂದ್ರೆ ಏನಕ್ಕ? ಅದರಿಂದ ನಮಗೇನು ಪ್ರಯೋಜನ ಎನ್ನುವ ನನ್ನ ಬಾಲಿಶ ಪ್ರಶ್ನೆಗೆ ಭಾರತಿ ಅಕ್ಕ ಕೊಟ್ಟ ಉತ್ತರ ಇಂದು ನನ್ನ ಕಿವಿಗಳಲ್ಲಿ ಗುಯ್ಗುಡುತ್ತಿದೆ. ನಮ್ಮ ಬೆಂಗಳೂರಿನಲ್ಲಿ ತಮಿಳರು, ಮಲಯಾಳಿಗಳು, ತೆಲುಗರು ವಿಪರೀತವಾಗಿ ಹೆಚ್ಚುತ್ತಾ ಹೋಗುತ್ತಿದ್ದಾರೆ. ಎಲ್ಲ ಸರ್ಕಾರಿ ಕಂಪನಿಗಳಲ್ಲಿಯೂ ಅವರದೇ ಕಾರುಬಾರು. ಅಣ್ಣನ ಫ್ಯಾಕ್ಟರಿಯಲ್ಲಿ ಕನ್ನಡ ಮಾತನಾಡಿದರೆ ತಮಿಳರು ಹೊಡೆಯುತ್ತಾರಂತೆ. ಫ್ಯಾಕ್ಟರಿ ಒಳಗೆ ಎಲ್ಲರೂ ತಮಿಳಿನಲ್ಲಿಯೇ ಮಾತನಾಡಬೇಕಂತೆ. ಹೋದ ವರ್ಷ ಅಣ್ಣ ವಾಟಾಳ್ ನಾಗರಾಜ್ರನ್ನು ಕನ್ನಡ ರಾಜ್ಯೋತ್ಸವದ ದಿನ ಫ್ಯಾಕ್ಟರಿಗೆ ಮುಖ್ಯ ಅತಿಥಿಯಾಗಿ ಕರೆಸಿದ್ದರಂತೆ. ಅಂದು ವಾಟಾಳ್ ಭಾಷಣ ಕೇಳಿದ ನಂತರ ತಮಿಳರು ಕನ್ನಡಿಗರ ತಂಟೆಗೆ ಬರುತ್ತಿಲ್ಲವಂತೆ. ಈಗ ಫ್ಯಾಕ್ಟರಿ ಒಳಗಡೆ ಯಾವ ಭಯವೂ ಇಲ್ಲದೆ ಎಲ್ಲರೂ ಕನ್ನಡದಲ್ಲಿಯೇ ಮಾತನಾಡುತ್ತಾರಂತೆ. ಹೀಗೆ ವಾಟಾಳ್ ಪ್ರವರವನ್ನು ಅಕ್ಕ ಮುಂದುವರಿಸುತ್ತಿದ್ದಂತೆ ನನ್ನ ಮನಸ್ಸಿನಲ್ಲಿ ವಾಟಾಳ್ ತಲೆಯ ಟೋಪಿ ತೆಗೆದು ನಮ್ಮೂರಿನ ಬಯಲಾಟದಲ್ಲಿ ರಾಜಮಹಾರಾಜರು ಹಾಕುತ್ತಿದ್ದ ಜಗಮಗಿಸುವ ಕಿರೀಟವನ್ನು ಹಾಕುವ ಹಾಗೆ ಕಲ್ಪಿಸಿಕೊಳ್ಳತೊಡಗಿದೆ. ಜನ ಕಷ್ಟದಲ್ಲಿ ಇದ್ದಾಗ ಭಗವಂತ ಮನುಷ್ಯನ ರೂಪ ಧರಿಸಿಕೊಂಡು ಸಹಾಯ ಮಾಡಲು ಬರುತ್ತಾನೆ ಎಂದು ಅಜ್ಜಿ ಆಗಾಗ ಹೇಳುತ್ತಿದ್ದ ಸಂಗತಿಯನ್ನು ನೆನೆಸಿಕೊಂಡವನು ಕಷ್ಟದಲ್ಲಿದ್ದ ಕನ್ನಡಿಗರ ರಕ್ಷಣೆಗಾಗಿ ದೇವರು ವಾಟಾಳ್ ರೂಪ ಧರಿಸಿ ಬಂದಿದ್ದಾನೆ ಎನ್ನುವುದು ನನ್ನ ಮನಸ್ಸಿಗೆ ಸ್ಪಷ್ಟವಾಗಿ ಗೋಚರಿಸತೊಡಗಿತು. ಮನೆಗೆ ಬಂದವನು ಅಜ್ಜಿಗೆ ವಾಟಾಳ್ ನಾಗರಾಜ್ ಬಗ್ಗೆ ಭಾರತಿ ಅಕ್ಕ ಹೇಳಿದ್ದ ಅಷ್ಟು ವಿವರಗಳನ್ನು ಚಾಚು ತಪ್ಪದೆ ವಿವರಿಸಿದೆ. ರಸ್ತೆಯಲ್ಲಿ ವಿಪರೀತ ಗಲಾಟೆಯಾದ ಕಾರಣ ಅಜ್ಜಿಯೂ ಸಂಜೆ ಹೊರಗೆ ಬಂದು ಬೀದಿಯ ಮಹಿಳೆಯರ ಜೊತೆ ಸೇರಿ ವಾಟಾಳ್ ನಾಗರಾಜ್ ಅವರನ್ನು ನೋಡಿದ್ದಳಂತೆ. ಆಯಪ್ಪನನ್ನು ನೋಡಲು ಎಷ್ಟು ಜನ ಸೇರಿದ್ದರಲ್ಲೋ. ಜನಗಳಿಗೆ ಆತನನ್ನು ಕಂಡರೆ ಎಂಥ ಅಭಿಮಾನ ನೋಡು. 100 ವರ್ಷ ಬದುಕಿದರೆ ಏನು ಪ್ರಯೋಜನ? ಬದುಕಿದರೆ ಆತನಂತೆ ಬದುಕಬೇಕು ಎಂದು ನನಗೆ ದೊಡ್ಡ ಉಪದೇಶವನ್ನೇ ಕೊಟ್ಟರು. ರಾತ್ರಿಯೆಲ್ಲ ನನ್ನ ಕನಸಿನಲ್ಲಿ ವಾಟಾಳ್ ನಾಗರಾಜ್ ಅವರದೇ ವಿವಿಧ ರೂಪಗಳು ಕಣ್ಣ ಮುಂದೆ ತೇಲುತ್ತಿದ್ದವು. ಒಮ್ಮೆ ಸೀರೆಯಲ್ಲಿ ಸಾಕ್ಷಾತ್ ಚಾಮುಂಡೇಶ್ವರಿಯಂತೆ ಕಂಗೊಳಿಸುತ್ತಿದ್ದ ವಾಟಾಳ್, ಮತ್ತೊಮ್ಮೆ ಹೋದ ವಾರವಷ್ಟೇ ಮಾಗಡಿಯ ಪ್ರಸನ್ನ ಥಿಯೇಟರ್ನಲ್ಲಿ ನೋಡಿದ್ದ ಭಕ್ತ ಕುಂಬಾರ ಸಿನಿಮಾದ ರಾಜ್ಕುಮಾರಂತೆ ಕನ್ನಡ ಮಣ್ಣನ್ನು ಹದವಾಗಿ ತುಳಿಯುವ ಕುಂಬಾರನಾಗಿ ತೋರಿದರು. ಬೆಳಗಿನ ಜಾವದಲ್ಲಿ ಸುದರ್ಶನ ಚಕ್ರ ಹಿಡಿದು ಕನ್ನಡ ವಿರೋಧಿಗಳನ್ನು ಹಣಿಯುವ ಮಹಾಭಾರತದ ಶ್ರೀಕೃಷ್ಣ ಪರಮಾತ್ಮನಾಗಿ ತೋರಿ ಬಂದರು. ಮಾರನೇ ದಿನ ಶನಿವಾರವಾದ ಕಾರಣ ಮಾರ್ನಿಂಗ್ ಸ್ಕೂಲ್ ಇತ್ತು. 7:30 ಗಂಟೆಗೆ ಮನೆಗೆ ಬಂದ ಬಾಬುವಿನ ಜೊತೆಗೆ ನಾನು ಸ್ಕೂಲಿಗೆ ಹೊರಟೆ. ತಕ್ಷಣ ಏನನ್ನೋ ನೆನಪಿಸಿಕೊಂಡ ಬಾಬು ನನ್ನ ಕೈ ಹಿಡಿದು ಆತನ ಮನೆಯ ಮೋರಿಯ ಚರಂಡಿ ಕಡೆಗೆ ಕರೆದೊಯ್ದ. ನೋಡೋ ಪ್ರಕಾಶ, ನಿನ್ನೆ ವಾಟಾಳ್ಗೆ ಕೊಟ್ಟ ಹಾಲಿನ ಲೋಟ ನಮ್ಮ ಮನೆಗೆ ತಲುಪಲೇ ಇಲ್ಲ. ಅಮ್ಮ ಮನೆ ಮುಂದಿನ ಗಟಾರದಲ್ಲಿ ಹುಡುಕಲು ಹೇಳಿದ್ದಾಳೆ. ಬಾರೋ ಇಬ್ಬರೂ ಸೇರಿ ಹುಡುಕೋಣ ಎಂದ. ಸುಮಾರು 15 ನಿಮಿಷಗಳ ಸತತ ಕಾರ್ಯಾಚರಣೆಯ ನಂತರ ವಾಟಾಳ್ ಹಾಲು ಕುಡಿದಿದ್ದ ಆ ಸ್ಟೀಲ್ ಲೋಟ ನಮ್ಮ ಮನೆಯ ಎದುರು ಮನೆಯ ಚರಂಡಿಯಲ್ಲಿ ದೊರೆಯಿತು. ಜನಗಳ ಕಾಲು ತುಳಿತಕ್ಕೆ ಸಿಕ್ಕಿ ಸಾಕಷ್ಟು ನಜ್ಜುಗುಜ್ಜಾಗಿದ್ದ ಲೋಟವನ್ನು ಅಮ್ಮನಿಗೆ ಕೊಡಲು ಬಾಬು ಮನೆಗೆ ದೌಡಾಯಿಸಿದ. ಅಂದು ಕನ್ನಡ ಜನತೆಯ, ಅದರಲ್ಲಿಯೂ ವಿಶೇಷವಾಗಿ ಯುವಕರ ಕಣ್ಮಣಿಯಾಗಿದ್ದ ವಾಟಾಳ್ ನಾಗರಾಜ್ ಇಂದು ತಮ್ಮ ಮಾಂತ್ರಿಕ ಸ್ಪರ್ಶವನ್ನು ಕಳೆದುಕೊಂಡಿರುವುದು ಯಾವ ಕಾರಣಕ್ಕಾಗಿ? 20ನೇ ಶತಮಾನದ ಆದಿಯಲ್ಲಿ ವಾಟಾಳ್ ಹುಟ್ಟುಹಾಕಿದ್ದ ಕನ್ನಡ ಚಳುವಳಿ ಹಾದಿ ತಪ್ಪಿದ್ದು ಯಾಕೆ? ಇನ್ನೇನು ಬೆಂಗಳೂರಿನಲ್ಲಿ ಕನ್ನಡಿಗರ ಪಾರುಪತ್ಯ ನಡೆಯುತ್ತದೆ ಎಂದು ಗಟ್ಟಿಯಾಗಿ ನಂಬಿದ್ದ ಅಂದಿನ ಕನ್ನಡಿಗ ತಲೆಮಾರಿನ ಆಶೋತ್ತರಗಳು ಮುಂದಿನ 50 ವರ್ಷಗಳಲ್ಲಿ ನೆಲಕಚ್ಚಿದ್ದು ಯಾಕೆ? ವಾಟಾಳ್ ಅವರ ವಿಪರೀತ ನಾಟಕೀಯವಾದ ಪ್ರತಿಭಟನೆಗಳು, ನಿಯಂತ್ರಣವಿಲ್ಲದೆ ನಾಲಿಗೆ ಹರಿಬಿಡುವ ರೀತಿ, ವೈಯಕ್ತಿಕ ಬದುಕಿನಲ್ಲಿ ಕಾಪಾಡಿಕೊಳ್ಳದ ನಿಯತ್ತು, ಪಾರದರ್ಶಕತೆಯ ಕೊರತೆ ಹಾಗೂ ಕನ್ನಡ ಹೋರಾಟವನ್ನು ವೈಯಕ್ತಿಕ ವರ್ಚಸ್ಸಿನ ತುಮುಲಕ್ಕಾಗಿ ಬಳಸಿಕೊಂಡಿದ್ದು ಪ್ರಮುಖ ಕಾರಣಗಳಿರಬಹುದೇ? ಒಂದು ಕಾಲದಲ್ಲಿ ಕನ್ನಡ ಸಮಾಜದ ಎಲ್ಲಾ ವರ್ಗಗಳ ಜನ ಒಂದಾಗಿ ನಿಂತು ವಾಟಾಳ್ ಹೋರಾಟವನ್ನು ಹುರಿದುಂಬಿಸಿದ ಹಾಗೆ ಇಂದೇಕೆ ಸಾಧ್ಯವಾಗುತ್ತಿಲ್ಲ?
ವಾಟಾಳ್ ರಾಜಕೀಯ ಪ್ರವೇಶ ವೈಯಕ್ತಿಕ ಲಾಭಕ್ಕಾಗಿ ರಾಜಕಾರಣಿಗಳ ಮುಂದೆ ಬಾಲ ಅಲ್ಲಾಡಿಸುವ ರೀತಿ ಅವರನ್ನು ಸುಶಿಕ್ಷಿತ ಹಾಗೂ ಮಧ್ಯಮ ವರ್ಗದ ಜನರಿಂದ ದೂರವಿಟ್ಟಿದೆ. ಅವತ್ತು ಮೋರಿಯಲ್ಲಿ ತನ್ನ ಆಕಾರ ಕಳೆದುಕೊಂಡು ದೊರೆತ ಬಾಬು ಮನೆಯ ಸ್ಟೀಲ್ ಲೋಟ ವಾಟಾಳ್ ನಾಗರಾಜ್ ಅವರ ಇಡೀ ಬದುಕಿನ ಒಂದು ಸಂಕೇತವಾಗಿ ಇಂದು ನನಗೆ ತೋರಿಬರುತ್ತಿದೆ. ಎನ್ ಸಿ ಶಿವಪ್ರಕಾಶ್, ಮಸ್ಕತ್, ಒಮಾನ್.